ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಪನ್ನೀರ್ ಮಸಾಲಾನ ತೋರಿಸ್ತಾ ಇದ್ದೀನಿ ನೋಡಿ. ನಾನೀಗ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಾಣಲಿ ಕಾಯ್ಲಿಕ್ಕೆ ಇಟ್ಕೊಂಡು. ಅದಕ್ಕಾದ ನಂತರ ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಬೆಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳುಗಳು ಕ್ಯೂಬ್ಸ್ನ ನಾವು ಕಟ್ ಮಾಡಿ ಹಾಕಿದಾಗ ತುಂಬ ಮಕ್ಕಳುಗಳು ತಿನ್ನೋದಿಲ್ಲ. ಓಕೆ, ಈ ಥರ ನಾವು ಒಂದು ತುರಿದುಬಿಟ್ಟು ಮಾಡೋದ್ರಿಂದ ಮಕ್ಕಳುಗಳು ತುಂಬ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಬೆಣ್ಣೆ ಮತ್ತು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಚಟಪಟ ಅಂತ ಅನ್ನಲಿ. ಇದಾದ ನಂತರ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಒಂದು 5-6 ಹಸಿಮೆಣಸಿನ್ಕಾಯಿಗಳನ್ನ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ರೈಸ್ ಜೊತೆನಲ್ಲೂ ತಿನ್ಬೋದು, ನಾವು ಚಪಾತಿ ಜೊತೆ ತಿನ್ಬೋದು, ಮತ್ತು ರುಮಾಲಿ ರೊಟ್ಟಿ ಅಂತ ಹೇಳ್ತಾರಲ್ಲ ಆ ಥರ ಅದ್ರಲ್ಲಿ ಬೇಕಾದ್ರೂ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಮತ್ತು ನಾನೊಂದು 2-3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಖಂಡಿತ ಮಾಡ್ತಾಯಿರ್ತೀರ ನೀವು, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ, ಚೆನ್ನಾಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ಥರ ಆಗಲಿ. ಓಕೆ, ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡ್ತಿರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಯಿತು. ಈ ಟೈಮ್ನಲ್ಲಿ ಒಂದು 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. 3 ನಾಟಿ ಟೊಮೊಟೊನ ಹಾಕ್ಕೊಂಡು ಎಲ್ಲ ಇದು ಸಾಫ್ಟ್ ಆಗೋವರೆಗೂ ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅಂತೂ ಚಪಾತಿ ಜೊತೆಗಂತೂ ಸಖತ್ತಾಗಿರುತ್ತೆ, ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ನಾನು ಆ್ಯಕ್ಚುಲಿ ರೈಸ್ ಜೊತೆಗೆ ತಿಂದೆ, ಸಖತ್ತಾಗಿತ್ತು. ಅಯ್ಯೋ ಪನ್ನೀರ್ ತಿನ್ನಲ್ಲಪ್ಪ ಅನ್ನೋರು ಈ ರೀತಿ ಮಾಡಿ ನೋಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ನಾನು. ಮಕ್ಳುಗಳು ಇದ್ರೊಳಗಡೆ ಏನೋ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದು ಖಾಲಿ ಮಾಡ್ತಾರೆ. ಓಕೆನಾ. ಮತ್ತು ಮನೆಯಲ್ಲೂ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಮತ್ತು ನಾನಿದು ಕಾಶ್ಮೀರಿ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿರೋದು. ಖಾರನೂ ಇದೆ, ಕಲ್ಲರು ಬರುತ್ತೆ. 1 ಸ್ಪೂನನ್ನು ಹಾಕ್ಕೊಳ್ತಾಯಿದ್ದೀನಿ, ಯಾಕೆಂದರೆ ಹಸಿಮೆಣಸಿನ್ಕಾಯಿನ ಹಾಕಿದ್ವಲ್ವ ಅದರಿಂದ. ಮತ್ತು ಜೀರಾ ಪೌಡರ್ ಒಂದು 1/4 ಚಮಚದಷ್ಟು, ಧನಿಯಾ ಪೌಡರ್ ಒಂದು 1/4 ಚಮಚ. ಈ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಜಾಸ್ತಿ ಮಾಡ್ತಿದ್ರೆ 1 ಸ್ಪೂನ್ ಹಾಕ್ಕೋಬೋದು ನಾನು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪನೇ, ನಾವು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಅದು 200 ಗ್ರಾಮ್ ಬರುತ್ತೆ ಫ್ರೆಂಡ್ಸ್. ಓಕೆ, ಡೈರಿಗಳಲ್ಲಿ ತಗೊಂಡ್ರೆ 96 ರುಪೀಸ್ ತೊಗೊತಾರೆ, 96 ರೂಪಾಯಿ ತೊಗೊತಾರೆ. ಬೇರೆ ಕಡೆಯಿಂದ ಸ್ವಲ್ಪ ಜಾಸ್ತಿ ತೊಗೋಬೋದು ಅನಿಸುತ್ತೆ. ಅದರಲ್ಲಿ ನಾನು 100 ಗ್ರಾಮ್ನಷ್ಟು ಹಾಕಿದ್ದೀನಿ ನಾನು. ಒಂದು ಫುಲ್ಲು ಒಂದು ಕ್ಯೂಬ್ ಬರುತ್ತೆ, ಅದರಲ್ಲಿ ಹಾಫ್ನ ತುರಿದ್ಬಿಟ್ಟು ನಾನು ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ಮಸಾಲೆನ ಹಾಕ್ಬಿಟ್ಟು. ನಂತರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅರಿಶಿನ ಕೆಜ್ಜಿದ್ದೆ ನಾನು ಕುಟ್ಟಣಿಕೆನಲ್ಲಿ, ಅದರಲ್ಲಿ ಕೆಜ್ಜಿರೋದಕ್ಕೆ ಈ ಥರ ಕಲರ್ ಬಂದಿದೆ. ಸೊ ಅದಕ್ಕೆ ನಾನು ಅರಿಶಿನ ಹಾಕ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ಕೆಜ್ಜಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನಾನು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬಟ್ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರೆಶ್ಶಾಗಿ ಆವಾಗಲೇ ಮಾಡಿಬಿಟ್ಟು ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ಅದರ ರುಚಿ ಡಬಲ್ ಆಗುತ್ತೆ. ಓಕೆನಾ. ಮತ್ತು ಮಾಡಿರೋದಂತಂದರೆ ಇವಾಗ ನಾನು ಕುಟ್ಟಣಿಕೆಯಲ್ಲಿ ಕೆಜ್ಜಿದ್ನಲ್ಲ, ಅದೇ ನೀರು ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಂಡು ನೀರು ಹಾಕ್ಕೊಂಡೆ. ಇವಾಗ 1 ಲೋಟನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನ. ಇದು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಅದರಲ್ಲಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ನಾವು. ಈಗ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 1 ಲೋಟ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ನೋಡಿಕೊಂಡು ನೋಡಿ, ತುಂಬ ನೀರಾಗೂ ಸಹ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗುತ್ತೆ ನಿಮಗೆ, ಅದು ಕುದೀತಾ ಕುದೀತಾ ಗಟ್ಟಿಗಾಗುತ್ತಲ್ವ, ಆಗ ನೋಡಿಕೊಂಡು ಮತ್ತು ರುಚಿಯೆಲ್ಲ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ. ನಾನು 1 ಲೋಟ ಫುಲ್ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದರಲ್ಲಿ ನೀವು ಹಾಕ್ಕೊಳ್ಬೋದು. ಮತ್ತು ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಫುಲ್ ಒಂದು ದೊಡ್ಡ ಸ್ಪೂನಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆನಾ. ನಾನು ನೀರಿನ್ನೂ ಸ್ವಲ್ಪ ಹಾಕ್ಕೊಂಡೆ. ಈಗ ನಾನು ತುರಿದಿಟ್ಕೊಂಡಿರೋ ಅಂಥ ಪನ್ನೀರನ್ನ ಒಂದು 100 ಗ್ರಾಮ್ನಷ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ.
ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಮನೆಯಲ್ಲಿ ಪಾಲಕ್ ಪನ್ನೀರ್ ಅಂತ, ಮನೆಯಲ್ಲಿ ತಿನ್ನಲೇ ಇಲ್ಲ, ವೇಸ್ಟಾಗಿ ಎಸ್ಬಿಟ್ರು. ಇದರಲ್ಲಿ ತುಂಬ ಪ್ರೋಟೀನ್ಸ್, ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ನಮಗೆ. ಹಾಗಾಗಿ ನಾವು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಖಂಡಿತ ತಿಂತಾರೆ. ಈ ರೀತಿ ಮಾಡೋದಕ್ಕೆ ಮನೆಯಲ್ಲಿ ತಿಂದರು ಮಕ್ಕಳುಗಳು. ಓಕೆನಾ, ಈ ರೀತಿ ಮಾಡಿ ನೋಡಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಶ್ ಕ್ರೀಮ್, ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಲಿನ ಕೆನೆ ಬರುತ್ತಲ್ವ, ನೀವು ಅದನ್ನು ಹಾಕ್ಕೊಳ್ಬೋದು. ಥರ ಚೆನ್ನಾಗಿ ನೋಡಿ, ಇಷ್ಟು ಗಟ್ಟಿ ಇರಬೇಕು, ತುಂಬ ನೀರು ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸನ್ನು ಕೊಡೋಣ. ನಂತರ ಕುದೀಲಿ, ಇದು ಸ್ವಲ್ಪ ತುರಿದಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಓಕೆನಾ, ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನಾನು ಟೋಟಲ್ ಒಂದು ಫುಲ್ಲು ದೊಡ್ಡ ಲೋಟದಲ್ಲಿ ಒಂದು ಲೋಟ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಪನ್ನೀರ್ ಕುದೀಲಿ. ಓಕೆ ನೋಡಿ, ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಚಪಾತಿ ಜೊತೆ ಅಂತೂ ಸಖತ್ತಾಗಿರುತ್ತೆ ಮಾತ್ರ. ಮತ್ತು ರುಮಾಲಿ ರೊಟ್ಟಿ ಮನೇಲಿ ಮಾಡಲಿಲ್ಲ ಅಂದರೆ ಔಟ್ಸೈಡ್ ತಂದುಬೇಕಾದ್ರೆ ಜೊತೆ ನೀವು ಈ ಥರ ಪನ್ನೀರ ಮಾಡಿಕೊಂಡು ತಿನ್ಬೋದು. ಆ್ಯಕ್ಚುಲಿ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಆ ಥರ ಫೈನಲಾಗಿ ಆಯಿತು. ಇವಾಗ ನಾನು ಮಿಲ್ಕ್ ಮೇಡ್ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಮನೆಯಲ್ಲಿ ಇಲ್ಲ ಅಂದರೆ ಕೆನೆನ ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸ್ವಲ್ಪ ಒಂದು ಸ್ಪೂನ್, 1.5 ಸ್ಪೂನ್ ಅಷ್ಟನ್ನು ಹಾಕ್ಕೊಳ್ಳೋಣ, ಯಾಕೆಂದರೆ ಇದು ಸ್ವೀಟ್ ಇರೋದ್ರಿಂದ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ. ಓಕೆ, ಇವಾಗ ಫೈನಲಾಗಿ ಆಯಿತು. ಇದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪನ್ನೀರ್ ಮಸಾಲ ನಾರ್ತ್ ಇಂಡಿಯನ್ ಸ್ಟೈಲ್ ರೆಡಿ ಆಯಿತು, ತಿನ್ನಲಿಕ್ಕೆ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಬಿಟ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲಾಸ್ಟ್ ಫೈನಲ್ಲಿ ಕೊತ್ತಂಬರಿನ ನಾನು ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.